ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈ ವಿಡಿಯೋ ಬಂದು ನನ್ನ ಮಗನ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಆದಷ್ಟು ಟ್ರೈ ಮಾಡಿದ್ದೀನಿ ಮಾಡ್ಕೊಳ್ಳೋಕ್ಕೆ. ಸೊ ಹಿಂದಿನ ದಿನ ನೈಟೇ ನಾವು ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಮೋರ್ ಓವರ್ ನನ್ನ ಮಗನ ಬರ್ತ್ಡೇ ದಿವಸ ನಮ್ಮ ಮನೇಲಿ ಗಣೇಶ ಪೂಜೆ ಕೂಡ ಇತ್ತು. ಸೊ ಅದರ ಪ್ರಿಪ್ರೇಷನ್ ಬಂದು ನಮ್ಮ ಅಣ್ಣ ಮತ್ತು ನಮ್ಮ ಮಮ್ಮಿ ಮಾಡಿಕೊಂಡ್ರು. ಸೊ ಬೆಳಿಗ್ಗೆನೇ ಎದ್ದು ಎಲ್ಲರೂ ಪೂಜೆಗೆ ರೆಡಿಯಾಗಿ, ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಆಯಿತು ಅಂತ. ಸೊ ಪೂಜೆಗೆ ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣ ಕೂತಿದ್ರು. ನಮ್ಮ ಡ್ಯಾಡಿಗೆ ಅಷ್ಟು ಪೂಜೆ ಎಲ್ಲ ಇಂಟ್ರೆಸ್ಟೆಡ್ ಇಲ್ಲ ಅವರು, ಸೊ ಅವರು ಕೂತ್ಕೊಂಡಿಲ್ಲ. ಹೋಮ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಗಣೇಶನ ಪೂಜೆ ಕೂಡ ಆಯಿತು. ಫೈನಲಿ ನಮ್ಮ ಗಣೇಶ ಹೀಗಿದ್ದಾನೆ ನೋಡಿ. ಟೈಮ್ ಬಂದು ಅರೌಂಡ್ 2 o'clock ಆಗಿದೆ, ಊಟದ ಟೈಮು. ಸೊ ಎಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ. ನನ್ನ ಮಗ ಕೂಡ ಮಲ್ಕೊಂಬಿಟ್ಟಿದ್ದಾನೆ. ಈ ಕಡೆ ಡೆಕೋರೇಷನ್ ನಡೀತಿದೆ, ಬನ್ನಿ ನೋಡೋಣ. ನನ್ನ ತಮ್ಮ ಡೆಕೋರೇಷನ್ ಮಾಡ್ತಿರೋದು, ಅವ್ರಿಗೆ ಹೆಲ್ಪ್ಗೆ ನನ್ನ ಮಾಮನ ಮಗಳು, ನಮ್ಮ ಮಾಮನ ಹೆಂಡ್ತಿ ಇವರೆಲ್ಲ ಇದ್ದಾರೆ. ಸೊ ಡೆಕೋರೇಷನ್ ಕೂಡ ಎಂಡಿಗೆ ಬಂತು. ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಾವು ಡೆಕೋರೇಷನ್ನ ಮನೇಲಿರೋ ಇಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ವಿ. ಕೆಲವೊಂದು ಐಟಮ್ಸ್ನ ಆನ್ಲೈನಿಂದ ಆರ್ಡರ್ ಮಾಡಿದ್ದೀನಿ. ನಿಮಗೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಡೆಕೋರೇಷನ್ ಯಾವ ರೀತಿ ಆಗಿದೆ ಅಂತ. ಸೊ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಊಟಕ್ಕಂತ ಬಂದ್ವಿ. ಊಟ ಬಂದು ಅನ್ನ, ರಸಮ್, ಹಪ್ಪಳ, ಉಪ್ಪಿನಕಾಯಿ ಮಾಡಿಟ್ಟಿದ್ರು ಭಟ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲೇ ಈವ್ನಿಂಗ್ ಹೋಗಿತ್ತು. ಕ್ವಿಕ್ಕಾಗಿ ರೆಡಿ ಆದ್ವಿ. ನನ್ನ ಕಸಿನ್ ಕೂಡ ಬಂದಳು, ಅವಳ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ನನ್ನ ತಂಗಿ ಕೂಡ ಜಾಯ್ನ್ ಆದಳು. ತುಂಬ ದಿವಸ ಆದಮೇಲೆ ನಾವು 3 ಜನ ಮೀಟ್ ಆಗ್ತಿರೋದು. ಟೈಮ್ ಬಂದು ಅರೌಂಡ್ 7 o'clock ಆಗಿದೆ. ಆಲ್ರೆಡಿ ಗೆಸ್ಟ್ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಎಲ್ಲರೂ ಕೂಡ ಗುರು ಹಿರಿಯರು, ಬಂಧು ಬಳಗದವರು, ಹಿತೈಷಿಗಳು ಎಲ್ಲರೂ ಬಂದು ಆ ಒಂದು ಕಿಶನ್ ಅವರ ಹುಟ್ಟುಹಬ್ಬವಾಗಿ ಹರಸಿ ಎಲ್ಲರೂ ಕೂಡ ಸಂತೋಷವಾಗಿ ಭಗವಂತನಲ್ಲಿ ಧ್ಯಾನ ಮಾಡಿ 100 ವರ್ಷಗಳ ಕಾಲ ಅವನು ಸುಖವಾಗಿ, ಆರೋಗ್ಯವಾಗಿ, ಸಂತೋಷವಾಗಿ, ದೇಶ ಮೆಚ್ಚುವಂತ ಒಬ್ಬ ದೇಶಭಕ್ತನಾಗಿ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಹಾಗಾಗಿ ನಮ್ಮಲ್ಲಿ ಒಂದು ಶ್ಲೋಕ ಕೂಡ ಇದೆ.
ಒಳಗೆ ಟೈಮ್ ಬಂದು ಅರೌಂಡ್ 11:30-12 ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಹೋಗಿದ್ರು ಮನೆಗೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ್ಯಾವ ಗಿಫ್ಟ್ಸ್ ಬಂದಿತ್ತು ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿದ್ದು ಆಯಿತು, ನೋಡಿದ್ದು ಆಯಿತು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಎಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಬಾಯ್.